ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿಂದ ಬಂದಿದ್ದೀರಿ? ನಾನು ರಾಜಾಜಿನಗರ ಬ್ಯಾಂಗ್ಳೂರಿಂದ ಬಂದೆ. 19ನೇ ತಾರೀಕು ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಬಂದೆ. ಡೆಲ್ಲಿಯಿಂದ ಲಕ್ನೋಗೆ ಬಂದು ಲಕ್ನೋಯಿಂದ ಇದಕ್ಕೆ ಬಂದೆ ಗೋಂಡಾಯಿಂದ ಅಯೋಧ್ಯೆಗೆ ಬಂದೆ. ಈ ಕ್ಷಣ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಈ ಕ್ಷಣ ಏನಂದರೆ ನನಗೆ ಏನೂ ಎಲ್ಲೂ ಈ ಥರ ನೋಡಿರಲಿಲ್ಲ. ಈ ಥರ ಜನ, ಈ ಥರ ಸಂಭ್ರಮ. ಆ ಜನಗಳೆಲ್ಲ ಸುಮಾರು ಒಂದು 2 ಕಿಲೋಮೀಟ್ರ್ ನಿಂತಿರೋದು ನೋಡಿ ಎಲ್ಲೂ ಇದುವರೆಗೂ ನಾನು ನೋಡಿರಲಿಲ್ಲ ಈ ಥರ. ಇದು ಜಸ್ಟ್ ಲೈಕ್ ಕಾಶಿ ಥರ. ಇದು ಕಾಶಿನಲ್ಲೂ ಈ ಥರ ಜನ ಸೇರೋದಿಲ್ಲ, ಆ ಥರ ಜನ ತಿಳಿದ್ರು. ಬಟ್ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು ಜನ ರಿಯಲಿ. ನೀವು ರಾಮ್ಲಲ್ಲನ್ನು ನೋಡಿದ್ರ? ರಾಮ್ಲಲ್ಲ ನೋಡ್ಲಿಕ್ಕಾಗಲ್ಲ ಸರ್, ಟಿ ವಿನಲ್ಲಿ ನೋಡಿದೆ. ಟಿ ವಿ ಪಕ್ಕದಲ್ಲಿ ಇಟ್ಟಿದ್ರು, ಅದನ್ನು ನೋಡಿದೆ. ನೆಕ್ಸ್ಟ್ ಟೈಮ್ ಅಯೋಧ್ಯೆ ಬರ್ತೀನಿ. ಬಂದಾಗ ಒಳಗಡೆ ರಾಮ ಸೀತೆ ಇದನ್ನೆಲ್ಲ ನೋಡ್ತೀನಿ. ವಿಗ್ರಹ ಭಾಳ ಚೆನ್ನಾಗಿ ಬಂದಿದೆ. ಆ ಕೆತ್ತನೆ ಇದೆಯಲ್ಲ ವಿಗ್ರಹ, ನಿಜವಾಗ್ಲೂ ನಾನು ಏನು ಕೊಟ್ಟರು ಸಾಲದು ಸರ್, ಆ ಥರ ಮಾಡಿದ್ದಾರೆ ವಿಗ್ರಹ. ನೋಡ್ಕೊಂಡು ದರ್ಶನ ಮಾಡೇ ಹೋಗಿ. ದರ್ಶನ ಮಾಡಿ ಹೋಗೋದಕ್ಕೆ ಅರ್ಜೆಂಟಾಗಿ ಹೋಗಬೇಕು. ಆಯಿತು, ಪ್ರಯತ್ನ ಪಡ್ತೀನಿ. ಇಲ್ಲಿ ಜಾಗ ಕೊಟ್ಟಿದ್ದಾರೆ ನನಗೆ, ದರ್ಶನ ಮಾಡಿಕೊಂಡು ಹೋಗೇ ಬರ್ತೀನಿ ಬಿಡಿ. ಇನ್ನು ತಿರ್ಗಾ ಬರೋಕ್ಕಾಗೋದಿಲ್ಲ ಇನ್ನು ಯಾವಾಗಲೂ ಏನು. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹೀಗೆ ಎಷ್ಟೋ ಜನ ಭಕ್ತರು ಅಯೋಧ್ಯೆಗೆ ಬಂದರೂ ಕೂಡ ರಾಮಲಲ್ಲನ್ನು ನೋಡೋಕ್ಕಾಗಿರಲ್ಲ. ಕಾರಣ ಅಷ್ಟು ಜನ ಇದ್ದಾರೆ. ಇವತ್ತು ನಾಳೆ ಉಳಿದೇ ನೋಡೋಬೇಕು, ಅಷ್ಟು ಜನಸಂದಣಿ ಇದೆ. ವೈಭವ ಮರುಕಳಿಸ್ತಾ ಇದೆ. ರಾಮ ಭಕ್ತರ ಪ್ರೀತಿ ಹೆಚ್ಚಾಗ್ತಾ ಇದೆ. ಯಾತ್ರಾ ಸ್ಥಳವಾಗಿ ಅತ್ಯಂತ ಶ್ರೇಷ್ಠ ಯಾತ್ರಾ ಸ್ಥಳವಾಗಿ ಇನ್ನು ಮುಂದೆ ಇನ್ನೂ ಹೆಚ್ಚಿನದಾಗಿ ರೂಪುಗೊಳ್ಳುತ್ತೆ ಅನ್ನೋದು ನಮ್ಮ ಆಶಯ.